ಹೈನುಗಾರಿಕೆಗೆಂದು ಮೈಕ್ರೋ ಫೈನಾನ್ಸ್ಗಳಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಸಾಲದ ಕಂತುಗಳನ್ನು ಕಟ್ಟಲಾಗದೆ ಆತ್ಮಹತ್ಯೆ ಮಾಡಿಕೊಂಡಿದ್ದ ಜೋನಿಗರಹಳ್ಳಿ ಗ್ರಾಮದ ಬಡ ರೈತ ರಮೇಶ್ ನಿವಾಸಕ್ಕೆ ತಹಶೀಲ್ದಾರ್ ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ರು. ಆಯ್ತಮ್ಮ, ಧೈರ್ಯವಾಗಿರಿ. ನೀವು ನಮ್ಮ ಸರ್ಕಾರದಿಂದ ಏನು ಸೌಲಭ್ಯ ಇದೆ ಅದನ್ನು ನಾವು ನಿಮಗೆ ಕೊಡ್ಸೋದಕ್ಕೆ ಸಾಹೇಬರು ಕೂಡ ಡೈರೆಕ್ಷನ್ ಮಾನ್ಯ ಪರಮೇಶ್ವರ್ ಸಾಹೇಬರು ಕೂಡ ನಮಗೆ ನಿರ್ದೇಶನ ನೀಡಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ನನಗೆ ಮಾತಾಡಿದರು. ಇಮಿಡಿಯೇಟಾಗಿ ಅದು ಏನೇನು ಮಾಡಬೇಕು ಅಂತ ಹೇಳಿದ್ರು ಅದನ್ನು ಕಲಿಸೋದಕ್ಕೆ. ನಾವು ಮಧ್ಯಾಹ್ನ ಡಾಕ್ಯುಮೆಂಟ್ ನೀವು ಕೊಟ್ಟರೆ ಮಧ್ಯಾಹ್ನನೇ ಕೊಟ್ಟಿದ್ದು 2 ಗಂಟೆ ಆಗಿತ್ತು. 3:30 ಡಾಕ್ಯುಮೆಂಟ್ ಕೊಟ್ಟಿದ್ದೀರಿ. ನಾವು 5 ಗಂಟೆಗೆ ರೆಡಿ ಆಯಿತು. ನಾನು ಮೀಟಿಂಗ್ ಇರೋದ್ರಿಂದ ಬರೋಕ್ಕೆ ಲೇಟ್ ಆಯಿತು. ಆಯ್ತು, ಒಳ್ಳೇದಾಗಲಿ. ರೈತ ರಮೇಶ್ ಆತ್ಮಹತ್ಯೆ ಮಾಡಿಕೊಂಡ ಕೆಲವೇ ಗಂಟೆಗಳಲ್ಲಿ ತಹಶೀಲ್ದಾರ್ ಮಂಜುನಾಥ್ಗೆ ಮೃತರ ಮನೆಗೆ ಭೇಟಿ ನೀಡಿ ಮೃತ ರೈತ ರಮೇಶ್ ರವರ ಮರಣ ಪ್ರಮಾಣ ಪತ್ರ, ರಮೇಶ್ ಪತ್ನಿಗೆ ವಿಧವಾ ವೇತನ ಮಂಜೂರಾತಿ ಆದೇಶ ಪತ್ರ ನೀಡಿ ಕೊರಟಗೆರೆ ತಾಲೂಕು ಆಡಳಿತ ನೊಂದ ಕುಟುಂಬದ ಜೊತೆ ಸದಾಕಾಲ ನಿಲ್ಲಲಿದೆ ಎಂದು ಧೈರ್ಯ ತುಂಬಿದ್ದಾರೆ. ರಮೇಶ್ ವಾಪಸ್ ಕರ್ಕೊಂಡ್ಬರಕ್ಕಾಗಲ್ಲ, ಆದರೆ ಸರ್ಕಾರದಿಂದ ಏನೇನು ಸೌಲಭ್ಯಗಳನ್ನು ಕೊಡಬೇಕು ಅದನ್ನು ಪ್ರಾಮಾಣಿಕವಾಗಿ ಕೊಡ್ತೀವಿ ಅಂತ ಹೇಳಿದ್ವಿ. ಮಧ್ಯಾಹ್ನ ನೀವು ದಾಖಲೆ ಕೊಟ್ಟ ಕೂಡಲೇ ಇಮಿಡಿಯೇಟ್ ಆಗಿ ಸರ್ಕಾರದ ವತಿಯಿಂದ ಸಿಗಬೇಕಾದಂಥ ನಿಮಗೆ ಏನು ರೈತರ ಆತ್ಮಹತ್ಯೆ ವಿಧವಾ ವೇತನ ಏನಿದೆ ಅದನ್ನು ಮಂಜೂರಿ ಮಾಡಿಸಿ ತೊಗೊಂಬಂದಿದ್ವಿ. ನಾಳೆ ಏಪ್ರಿಲ್ 1ನೇ ತಾರೀಕಿಂದ ಅದು ನಿಮ್ಮ ಅಕೌಂಟ್ಗೆ ಬರುತ್ತಮ್ಮ. ಶುಕ್ರವಾರ ಬೆಳಗ್ಗೆ ಮೃತ ರೈತನ ಮನೆಗೆ ಭೇಟಿ ನೀಡಿ ಆತ್ಮಹತ್ಯೆ ಪರಿಹಾರ ನಿಧಿಗೆ ಅಗತ್ಯ ಇರುವ ದಾಖಲೆಗಳನ್ನು ಪಡೆದು ಮತ್ತು ವಿಧವಾ ವೇತನದ ಮಂಜೂರಾತಿ ಆದೇಶಕ್ಕೆ ಅರ್ಜಿ ಸಲ್ಲಿಸಿಕೊಂಡಿದ್ರು. ಸಂಜೆಯೊಳಗೆ ಮೃತರ ಮರಣ ಪ್ರಮಾಣ ಪತ್ರ ಮತ್ತು ವಿಧವಾ ವೇತನ ಮಂಜೂರಾತಿ ಆದೇಶ ಪತ್ರ ನೀಡಲಾಗಿದ್ದು ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ದಿನ ನಡೆದಂಥ ಘಟನೆಯಿಂದ ಬೇಸತ್ತಂತ ಕುಟುಂಬಕ್ಕೆ ನಮ್ಮ ಪರಮೇಶ್ವರ್ ಸಾಹೇಬರು ಅವರ ಸೂಚನೆ ಮೇರೆಗೆ ಹಾಗೂ DC ಸಾಹೇಬರ ಸೂಚನೆ ಮೇರೆಗೆ ನಮ್ಮ ತಹಸೀಲ್ದಾರ್ ಅವರು ಮಂಜುನಾಥ್ ಸರ್ ಅವರು ಹಾಗೂ ನಮ್ಮ ನಾಡ ಕಚೇರಿ ರಾಜು ಸರ್ ಅವರೆಲ್ಲರೂ ಕೃಷಿ ಇಲಾಖೆಯಿಂದ ಮತ್ತು ಅವರು ಏನು ಸರ್ಕಾರದಿಂದ ಸವಲತ್ತುಗಳು ಬರಬೇಕು ಅದನ್ನೆಲ್ಲ ಅತಿ ತುರ್ತಾಗಿ ಇವತ್ತೇ ಅವರು ರಮೇಶ್ ನೆಂಟಿ ಅವರಿಗೆ ಆದೇಶ ಪತ್ರವನ್ನು ನೀಡಿದ್ದಾರೆ. ತುಂಬ ನಮ್ಮ ಗ್ರಾಮದ ಪರವಾಗಿ ಜೋನಿಗರಹಳ್ಳಿಯ ಎಲ್ಲ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸ್ತಾ ಇದ್ದೀವಿ. ಹೀಗೆ ನಮ್ಮಲ್ಲಿ ಇರ್ತಕ್ಕಂಥ ಯಾವುದೇ ಕೆಲಸ ಕಾರ್ಯಗಳಿಗೆ ತುರ್ತು ಕೆಲಸ ಇಷ್ಟು ಅರ್ಜೆಂಟ್ ಆಗಿರೋದು ಅಂದರೆ ನಾನು ನೋಡಿದ್ದೇನೆ ಫಸ್ಟ್ ಅನ್ನಿಸ್ತದೆ. ಏಕೆಂದರೆ ನಮ್ಮ ಸಾಹೇಬರ ಒಂದು ಅಪೇಕ್ಷೆ ಮೇರೆಗೆ ಆಗ DC ಸಾಹೇಬರ ಅಪೇಕ್ಷೆ ಮೇರೆಗೆ ಇವತ್ತು ಎಷ್ಟೊತ್ತಾದರೂ ಈ ಆದೇಶ ಕೊಡಲೇಬೇಕು ಅಂತ ನಮ್ಮ ಸಾಹೇಬರು ಮಂಜುನಾಥ್ ಸರ್ ತುಂಬ ಅಪೇಕ್ಷೆ ಪಟ್ಟು ಮಾಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ನಾವೆಲ್ಲರೂ ಸಹ ಅವರಿಗೆ ಚಲಾವಣೆ ಆಗಿರ್ತೀವಿ. ನಂತರ ಮಾತನಾಡಿದ ತಹಶೀಲ್ದಾರ್ ಕೆ ಮಂಜುನಾಥ್, ರೈತ ಆತ್ಮಹತ್ಯೆ ಮಾಡಿಕೊಂಡ ಮಾಹಿತಿ ತಿಳಿದ ಕೂಡಲೇ ತಾಲೂಕು ಆಡಳಿತ ಮೃತನ ಮನೆಗೆ ಭೇಟಿ ನೀಡಿ ಆತ್ಮಹತ್ಯೆ ಮಾಡಿಕೊಂಡ ಬಗ್ಗೆ ಪರಿಶೀಲನೆ ಮಾಡಿ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾದ ನಂತರ ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ರೈತ ಕುಟುಂಬಕ್ಕೆ ಒದಗಿಸಿ ರೈತ ರಮೇಶ್ ಆತ್ಮಹತ್ಯೆ ಮಾಡಿಕೊಂಡಿರುವುದು ನೈಜ ಪ್ರಕರಣವೆಂದು ದೃಢವಾಗಿದೆ ಎಂದು ತಿಳಿಸಿದ್ದಾರೆ. ನಂತರ ರೈತರ ಆತ್ಮಹತ್ಯೆಗೆ ಪರಿಹಾರ ನಿಧಿಯನ್ನು ಅತಿ ಶೀಘ್ರದಲ್ಲೇ ನೀಡುವುದಾಗಿ ಭರವಸೆ ನೀಡಿ ಕುಟುಂಬದ ಜೊತೆಗೆ ಸರ್ಕಾರ ನಿರಂತರವಾಗಿ ನಿಲ್ಲುವುದು ಎಂದು ಧೈರ್ಯ ತುಂಬಿದ್ದಾರೆ. ವರದಿ ಮಂಜುಸ್ವಾಮಿ MN, ಕೊರಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿ ಜೋನಿಗರಹಳ್ಳಿ ಗ್ರಾಮದಲ್ಲಿ ನಿನ್ನೆ ರೈತ ರಮೇಶ್ ಅವರು ಏನು ಪಶುಸಂಗೋಪನೆ ಮಾಡಿ ತಮ್ಮ ಕೈಗೆ ಮೀರಿ ಸಾಲವನ್ನು ಮಾಡಿ ಅದರ ಒಂದು ಸಾಲದ ಸುಳಿಗೆ ಸಿಲುಕಿ ಸಾಕಷ್ಟು ಈಗಾಗಲೇ ಪೇಮೆಂಟ್ ಮಾಡಿದರೂ ಕೂಡ ಇನ್ನೂ ಸಾಕಷ್ಟು ಸಾಲವನ್ನು ಉಳಿಸ್ಕೊಂಡು ಹಸುಗಳು ಎಲ್ಲ ಬೇರೆ ಬೇರೆ ಸಮಯದಲ್ಲಿ ತೀರೋಗಿರೋದ್ರಿಂದ ಅದರಿಂದ ನೊಂದು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಅಂತೇಳಿ ನಮಗೆ ಮಾಹಿತಿ ಬಂತು. ಅದ್ರ ಮೇಲೆ ಬೇರೆ ಬೇರೆ ಅನುಮಾನಗಳೂ ಕೂಡ ಇತ್ತು. ನಿನ್ನೆ ರಾತ್ರಿ FIR ಫೈನಲ್ ಆಗಿರೋದ್ರಿಂದ ಇದು ರೈತ ಆತ್ಮಹತ್ಯೆ ಅಂತೇಳಿ FIR ಆಗಿ ಮೇಲ್ನೋಟಕ್ಕೆಲ್ಲ ಸಾಲದ ಪರಿಸ್ಥಿತಿಗಳನ್ನು ಮತ್ತು ದಾಖಲೆಗಳನ್ನು ಎಲ್ಲ ನೋಡಿ ಮತ್ತು ಇವರು ರೈತರಾಗಿರೋದನ್ನು ಕೂಡ ಪರಿಶೀಲನೆ ಮಾಡಿಕೊಂಡು ನಾನು ಮತ್ತು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರು ಮತ್ತು ನಮ್ಮ ಎಲ್ಲ ಕಂದಾಯ ಅಧಿಕಾರಿಗಳು ಇವತ್ತು ಮಧ್ಯಾಹ್ನ 3 ಗಂಟೆ ಸಮಯಕ್ಕೆ ಭೇಟಿ ಮಾಡಿದ್ವಿ. ಇದು ನೈಜ ಪ್ರಕರಣ ಅಂತೇಳಿ
ಗಮನಕ್ಕೆ ಬಂದ ಕೂಡಲೇ ನಾವು ಮಾಜರ್ ಮಾಡಿ ಅವರಲ್ಲಿರ್ತಕ್ಕಂಥ ದಾಖಲೆಗಳನ್ನು ಪಡೆದು ಈಗ ಕೂಡಲೇ ಅವ್ರಿಗೆ ಸಿಗಬೇಕಾದ ಸೌಲಭ್ಯವನ್ನು ಅಂದರೆ ಫಾರ್ಮರ್ ಸೂಸೈಡ್ ವಿಡೋ ಪೆನ್ಷನ್ನ ಕೂಡಲೇ ಮಂಜೂರಾತಿ ಮಾಡಿ ಅವ್ರಿಗೆ ಆದೇಶ ಪ್ರತಿಯನ್ನು ನೀಡಿ ನಾವು ನಮ್ಮ ಕೈಲಾದ ಸರ್ಕಾರದ ಅವ್ರ ಪರವಾಗಿ ಇದೆ ಅಂತೇಳಿ ನಾವು ಅವ್ರ ಮನೆಗೆ ಬಂದು ಆದೇಶ ಪತ್ರವನ್ನು ಕೊಟ್ಟಿದ್ದೀವಿ.